ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ಮೃತಿ. ಇಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಫಸ್ಟು ಮ್ಯಾರಿನೇಷನ್ ನೋಡ್ಕೊಂಡು ಬಿಡೋಣ. ಚಿಲ್ಲಿ ಪೌಡರು, ಗರಂ ಮಸಾಲ, ಚಕ್ಕೆ ಲವಂಗ ಪುಡಿ, ಅರಿಶಿನ, ಜೀರಾ ಪೌಡರು ಮತ್ತು ಬೆಳ್ಳುಳ್ಳಿ ಒಂದು 7-8 ಎಸ್ಲನ್ನ ಜಜ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ, ನಾನು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಸಾಲ್ಟ್ ಆ್ಯಂಡ್ ಸೋಯಾ ಸಾಸ್ ಎಲ್ಲ ಮಸಾಲೆನೂ ಮ್ಯಾರಿನೇಷನ್ಗೆ ಹಾಕ್ತಾಯಿದ್ದೀನಿ. ಮಳೆ ಬರ್ತಿತ್ತು, ಸ್ವಲ್ಪ ಖಾರವಾಗಿ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು. ಚಿಕನ್ ಇತ್ತು ಮನೇಲಿ 1.25 kg ಅಷ್ಟು. ಸೊ ಮ್ಯಾರಿನೇಟ್ ಮಾಡಿಟ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲ ಮ್ಯಾರಿನೇಷನ್ ಮಾಡಿ 1 hour ಫ್ರಿಜ್ಜಲ್ಲಿ ಇಟ್ಟಿರ್ಬೋದು, ಇಲ್ಲ ಆಚೆ ಇಟ್ಟಿದ್ದು ಓಕೆ, ಅದು ಮ್ಯಾರಿನೇಟ್ ಆಗುತ್ತೆ. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಅನ್ಸೋರಿಗೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಇದು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಇಡೀ ಅಷ್ಟು ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ಇಲ್ಲಿ ಏನೇ ಮಸಾಲ, ಏನೇ ಐಟಮ್ಸ್ ಹಾಕ್ತಾಯಿದ್ದೀವಲ್ಲ, ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಅದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ. ಸೊ ದಟ್ ಅದು ಹಸಿ ವಾಸನೆ ಹೋದರೆ ರುಚಿ ಚೆನ್ನಾಗಾಗತ್ತೆ. ಎಲ್ಲ ಹಿಂದೆ ಹಾಕ್ಬಿಟ್ರೆ ಅದು ಅಂಥ ರುಚಿ ಬರೋಲ್ಲ. ಸೊ ಬೆಳ್ಳುಳ್ಳಿ ಹಾಕಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಅದಾದಮೇಲೆ 3 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು 4 ಒಣಮೆಣಸಿನ್ಕಾಯಿ, ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೂ ಚೆನ್ನಾಗಿರ್ಬೇಕಲ್ವ ತಿನ್ನೋದ್ರ ಜೊತೆ. ಸೊ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀರೇನೂ ಹಾಕಲ್ಲ. ಆ್ಯಂಡ್ ಮ್ಯಾರಿನೇಷನ್ಗೆ ಏನು ಮಸಾಲ ಹಾಕಿದ್ನೋ ಅಷ್ಟು ಮಾತ್ರ. ಈವನ್ ಸಾಲ್ಟೂ ಎಕ್ಸ್ಟ್ರಾ ಹಾಕೋದಿಲ್ಲ. ಅಷ್ಟು ಚಿಕನ್ಗೆ ಎಷ್ಟು ಬೇಕು ಸಾಲ್ಟು. ಆ್ಯಂಡ್ ಸೋಯಾ ಸಾಸ್ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತಲ್ಲ, ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಮಸಾಲೆ ಇದರಲ್ಲಿ ಇನ್ನೇನೂ ಇಲ್ಲ. ಸೊ ಅದನ್ನು ಸ್ವಲ್ಪ ನೀರು ಹಾಕದೆ ಬೇಯಿಸ್ಕೊಂಡು ಸಣ್ಣ ಊರಿನಲ್ಲೇ ಬೇಯಿಸ್ತಾ ಇರೋದ್ರಿಂದ ಆವಾಗವಾಗ ತೆಗ್ದು ತಿರುಗಿಸಿ ಮುಚ್ಚಿ, ತೆಗ್ದು ತಿರುಗಿಸಿ ಮುಚ್ಚಿ, ಅದು ಸ್ವಲ್ಪ ಸರ್ಕಸ್ ಮಾಡಬೇಕು. ಅದರ್ವೈಸ್ ನೀರು ಹಾಕಿಬಿಟ್ರೆ ಅದ್ರದ್ದು ಒಂಥರ ಟೇಸ್ಟೇ ಚೇಂಜ್ ಆಗುತ್ತೆ ಅಂತ ಅಟ್ಲೀಸ್ಟ್ ನನಗೆ ಅನಿಸುತ್ತೆ. ಒಂದು ಸ್ವಲ್ಪ ಬೆಂದಿದೆ ಅನ್ನೋಂಗೆ ಆದಮೇಲೆ ಒಂದು ಅಷ್ಟು ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ, ಹಾಕಿ ಅದು ಒಳ್ಳೆ ಸ್ಮೆಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಅದು ಫ್ಲೇವರ್ ಚೇಂಜ್ ಆಗುತ್ತೆ. ಅದೊಂದು ಸ್ವಲ್ಪ ಆದಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ 1-2 ನಿಮಿಷ ಇಡೋದು. ಉರಿ ಆಫ್ ಮಾಡಿಬಿಟ್ಟು 1-2 ನಿಮಿಷ ಇಡೋದು. ಬಿಸಿ ಅನ್ನ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಿದ್ದೆ, ಚೆನ್ನಾಗಿ ಅನ್ನಿಸ್ತು, ಸಮಾಧಾನ ಆಯಿತು. ಸೊ ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನನ್ನ ಫೇವ್ರೇಟ್ ಹಾಕಿಬಿಟ್ರೆ ವಾವ್ ಅಂತ ನಾನೇ ಸಬಾಷ್ ತಿಂದು ಮಜಾ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಸಿ ಯು.